ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ ಯಾವುದೇ ಜೀವಿಯ ಅತಿದೊಡ್ಡ ಗುರಿಯೇನು ಅಂತ? ಸಿಂಪಲ್, ತನ್ನ ಅಸ್ತಿತ್ವವನ್ನ ಮುಂದುವರಿಸೋದು ಅಲ್ವಾ? ಪ್ರತಿಯೊಂದು ಜೀವಿ, ಅದು ಚಿಕ್ಕ ಬ್ಯಾಕ್ಟೀರಿಯಾ ಆಗಿರ್ಲಿ ಅಥವಾ ದೊಡ್ಡ ಆನೆ ಆಗಿರ್ಲಿ, ತನ್ನ ಸಂತತಿಯನ್ನ ಉಳಿಸಿ ಬೆಳೆಸೋಕೆ ಪ್ರಯತ್ನಿಸುತ್ತೆ. ಬನ್ನಿ, ಈ ಅದ್ಭುತ ಪ್ರಕ್ರಿಯೆ ಹಿಂದಿರುವ ಆ ಬ್ಲೂ ಪ್ರಿಂಟ್ ಏನು ಅಂತ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಅಸಲ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಜೀವ ತನ್ನ ಇರುವಿಕೆಯನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗುತ್ತೆ? ನೋಡೋಕೆ ಇದೊಂದು ಸರಳ ಪ್ರಶ್ನೆ ಅನ್ಸ್ಬೋದು, ಆದ್ರೆ ಇದೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಬನ್ನಿ, ಈ ಕುತೂಹಲಕಾರಿ ಪಯಣದಲ್ಲಿ ಉತ್ತರ ಏನು ಅಂತ ಹುಡುಕೋಣ. ಸರಿ, ಮೊದಲು ಜೀವ ಮುಂದುವರಿಯೋಕೆ ಬಳಸೋ ಅತಿ ಸಿಂಪಲ್ ಆದ ಒಂದು ಟೆಕ್ನಿಕ್ ಬಗ್ಗೆ ನೋಡೋಣ. ಅದೇ ಅಲೈಂಗಿಕ ಸಂತಾನೋತ್ಪತ್ತಿ. ಇದ್ರ ಅರ್ಥ ಏನ್ ಗೊತ್ತಾ? ಸಿಂಪಲ್, ತನ್ನದೇ ಆದ ಒಂದು ಪರ್ಫೆಕ್ಟ್ ಕಾಪಿಯನ್ನ ಸೃಷ್ಟಿ ಮಾಡೋದು. ಹೌದು, ನೀವು ಕೇಳಿದ್ದು ಸರಿ. ಕೆಲವು ಜೀವಿಗಳು ಅಕ್ಷರಶಃ ತಮ್ಮನ್ನ ತಾವೇ ಕಾಪಿ ಪೇಸ್ಟ್ ಮಾಡ್ಕೊಳ್ತವೆ. ಇದಕ್ಕೆ ಸಂಗಾತಿ ಬೇಕೇ ಇಲ್ಲ. ಈ ಪ್ರಾಸೆಸ್ಗೆ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಂದ್ಹಾಗೆ ಇದು ತುಂಬಾನೇ ಫಾಸ್ಟ್ ಮತ್ತು ಎಫಿಷಿಯಂಟ್ ವಿಧಾನ ಕೂಡ. ಈ ಅಲೈಂಗಿಕ ಸಂತಾನೋತ್ಪತ್ತಿ ಇದೆಯಲ್ಲ, ಇದು ಪ್ರಾಣಿಗಳಲ್ಲೂ ನಡೆಯುತ್ತೆ, ಸಸ್ಯಗಳಲ್ಲೂ ನಡೆಯುತ್ತೆ, ಆದ್ರೆ ಬೇರೆ ಬೇರೆ ರೀತಿಗಳಲ್ಲಿ. ಒಂದು ಉದಾಹರಣೆ ತಗೊಳ್ಳೋಣ. ಹೈಡ್ರಾ ಅನ್ನೋ ಪ್ರಾಣಿಯಲ್ಲಿ ಬಡ್ಡಿಂಗ್ ಅಂದ್ರೆ ಮೊಗ್ಗುವಿಕೆ ಅಂತ ಆಗುತ್ತೆ. ಅಂದ್ರೆ ಪೋಷಕ ಜೀವಿಯ ದೇಹದಿಂದಲೇ ಒಂದು ಹೊಸ ಜೀವಿ ಹುಟ್ಕೊಳ್ಳುತ್ತೆ. ಅದೇ ಬ್ರಯೋಫಿಲಮ್ ಅನ್ನೋ ಸಸ್ಯದಲ್ಲಿ ಎಲೆಯ ಅಂಚುಗಳಿಂದಲೇ ಹೊಸ ಸಸ್ಯಗಳು ಚಿಗುರ್ತಾವೆ. ನೋಡಿ, ದಾರಿ ಬೇರೆ ಬೇರೆ ಆದ್ರೂ ರಿಸಲ್ಟ್ ಮಾತ್ರ ಒಂದೇ, ಮೂಲ ಜೀವಿಯ ಒಂದು ಪರ್ಫೆಕ್ಟ್ ಜೆರಾಕ್ಸ್ ಕಾಪಿ. ಸರಿ, ಹಾಗಾದ್ರೆ ಈ ಹೈಡ್ರಾ ತನ್ನನ್ನ ತಾನೇ ಹೇಗೆ ಕ್ಲೋನ್ ಮಾಡಿಕೊಳ್ಳುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್, ಅದರ ಮಾತೃದೇಹದ ಮೇಲೆ ಒಂದು ಪುಟ್ಟ ಮೊಗ್ಗು, ಒಂದು ಸಣ್ಣ ಉಬ್ಬಿನ ತರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಆ ಮೊಗ್ಗು ನಿಧಾನವಾಗಿ ಒಂದು ಕಂಪ್ಲೀಟ್ ಪುಟ್ಟ ಜೀವಿಯಾಗಿ ಬೆಳೆಯುತ್ತೆ. ಪೂರ್ತಿಯಾಗಿ ಬೆಳೆದ್ಮೇಲೆ ಏನಾಗತ್ತೆ? ಸಿಂಪಲ್, ಅದು ತನ್ನ ಮಾತೃದೇಹದಿಂದ ಕಟ್ಟಾಗಿ ಒಂದು ಹೊಸ ಸ್ವತಂತ್ರ ಹೈಡ್ರಾ ಆಗಿ ತನ್ನ ಲೈಫ್ ಶುರು ಮಾಡುತ್ತೆ. ಎಷ್ಟು ಸಿಂಪಲ್ ಅಲ್ವಾ ಈ ಪ್ರಾಸೆಸ್? ಇನ್ನೂ ಬ್ರಯೋಫಿಲ್ಲಮ್ ಸಸ್ಯದ ಕಥೆ ಇದೆಯಲ್ಲ, ಅದು ಇನ್ನೊಂದು ಥರ. ಇದರ ಎಲೆಯ ಅಂಚುಗಳನ್ನು ಗಮನಿಸಿದ್ರೆ ಅಲ್ಲಿ ಸಣ್ಣ ಸಣ್ಣ ಕುಳಿಗಳಿರ್ತವೆ. ಆ ಕುಳಿಗಳಿಂದಲೇ ಹೊಸ ಮೊಗ್ಗುಗಳು ಹುಟ್ಕೊಳ್ತವೆ. ಈ ಮೊಗ್ಗುಗಳು ಬೆಳೆದು ಎಲೆಯಿಂದ ಬೇರ್ಪಟ್ಟು ಕೆಳಗೆ ಮಣ್ಣಿಗೆ ಬಿದ್ದ ತಕ್ಷಣ ಅಲ್ಲಿಂದಲೇ ಒಂದು ಕಂಪ್ಲೀಟ್ ಹೊಸ ಗಿಡ ಬೆಳೆಯೋಕೆ ಶುರುವಾಗುತ್ತೆ. ಅಬ್ಬಾ! ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಬರೀ ಹೀಗೆ ಕಾಪಿ ಮಾಡ್ತಾ ಹೋಗೋದು ಜೀವಿಗಳ ಉಳಿವಿಗಾಡಿ ಯಾವಾಗ್ಲೂ ಸಾಕಾಗತ್ತಾ? ಪರಿಸರ ಯಾವಾಗ್ಲೂ ಒಂದೇ ಥರ ಇರೋದಿಲ್ಲ ಅಲ್ವಾ? ಅದು ಬದ್ಲಾಗ್ತಾನೇ ಇರುತ್ತೆ. ಹೀಗಿರುವಾಗ ಒಂದೇ ತರಹದ ಜೀವಿಗಳು ಆ ಬದಲಾವಣೆಗೆ ಹೊಂದ್ಕೊಳ್ಳೋಕೆ ಕಷ್ಟಪಡಬಹುದು. ಹಾಗಾದ್ರೆ ಪ್ರಕೃತಿಯ ಮುಂದಿನ ಪ್ಲಾನ್ ಏನು? ಇಲ್ಲೇ ನೋಡಿ, ಜೀವದ ಎರಡನೇ ಮತ್ತು ಇನ್ನೂ ಅಡ್ವಾನ್ಸ್ಡ್ ಆದ ಒಂದು ತಂತ್ರ ಎಂಟ್ರಿ ಕೊಡುತ್ತೆ. ಅದೇ ಲೈಂಗಿಕ ಸಂತಾನೋತ್ಪತ್ತಿ. ಇದು ಸುಮ್ನೆ ಕಾಪಿ ಪೇಸ್ಟ್ ಮಾಡೋ ಹಾಗಲ್ಲ, ಬದಲಿಗೆ ಇದು ಹೊಸ, ಯುನೀಕ್ ಗುಣಗಳ ಒಂದು ಅದ್ಭುತ ಮಿಕ್ಸನೆ ಸೃಷ್ಟಿ ಮಾಡುವ ಪ್ರಕ್ರಿಯೆ. ಈಗ ಸಸ್ಯಗಳ ಜಗತ್ತಿಗೆ ಬರೋಣ. ಒಂದು ಹೂವಿನ ಅತಿ ಮುಖ್ಯವಾದ ಮಿಷನೇನು ಗೊತ್ತಾ? ಅದು ಮುಂದಿನ ಪೀಳಿಗೆಯ ಬೀಜಗಳನ್ನ ಹೊತ್ತಿರುವ ಹಣ್ಣಾಗಿ ಟ್ರಾನ್ಸ್ಫಾರ್ಮ್ ಆಗೋದು. ನಿಷೇಚನ ಅಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಒಂದು ಹೂವಿನಲ್ಲಿ ಏನೆಲ್ಲಾ ಬದಲಾವಣೆಗಳಾಗುತ್ತೆ ಗೊತ್ತಾ? ಅದು ನಿಜಕ್ಕೂ ಒಂದು ಮ್ಯಾಜಿಕ್ ಇದ್ಹಾಗೆ. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಮೊದಲು ಯುಗ್ಮಜ ಅಂದ್ರೆ ಝೈಗೋಟ್ ವಿಭಜನೆಗೊಂಡು ಒಂದು ಭ್ರೂಣವಾಗಿ ರೂಪುಗೊಳ್ಳುತ್ತೆ. ಆಮೇಲೆ ಅಂಡಾಣು ಅಂದ್ರೆ ಓವ್ಯೂಲ್ ತನ್ನ ಸುತ್ತ ಒಂದು ಗಟ್ಟಿಯಾದ ಕೋಟ್ ಹಾಕೊಂಡು ಬೀಜವಾಗಿ ಬದಲಾಗುತ್ತೆ. ಅದೇ ಸಮಯದಲ್ಲಿ ಅಂಡಾಶಯ ಅಂದ್ರೆ ಓವರಿ ತುಂಬಾನೇ ವೇಗವಾಗಿ ಬೆಳೆದು ನಾವೆಲ್ಲ ಇಷ್ಟಪಟ್ಟು ತಿನ್ನುವ ಹಣ್ಣಾಗಿ ಬದಲಾಗುತ್ತೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಕಾಲದಲ್ಲಿ ಹೂವಿಗೆ ಅಂದ ಕೊಟ್ಟಿದ್ದ ಆ ದಳಗಳು, ಕೇಸರಗಳು ಎಲ್ಲವೂ ತಮ್ಮ ಕೆಲಸ ಮುಗೀತು ಅಂತ ಬಾಡಿ ಉದ್ರಿ ಹೋಗ್ತವೆ. ಓಕೆ, ಇಲ್ಲಿಯವರೆಗೆ ಎಲ್ಲವೂ ಸರಿ. ಆದ್ರೆ ನಾವು ಈಗ ಲೈಂಗಿಕ ಸಂತಾನೋತ್ಪತ್ತಿಯ ಹಿಂದಿರೋ ಒಂದು ಜೆನೆಟಿಕ್ ಸೀಕ್ರೆಟ್ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಎರಡು ಜೀವಿಗಳಿಂದ ಗುಣಗಳು ಒಂದಾಗ್ತವೆ ಅಲ್ವಾ? ಹಾಗಾದ್ರೆ ಪ್ರತಿ ಜನರೇಷನ್ನಲ್ಲೂ ಜೆನೆಟಿಕ್ ಮೆಟೀರಿಯಲ್ ಡಬಲ್ ಆಗ್ತಾ ಹೋಗ್ಬೇಕಲ್ಲ? ಅದನ್ನ ಈ ಪ್ರೊಸೆಸ್ ಹೇಗೆ ತಡೆಯುತ್ತೆ? ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ? ಇಬ್ರೂ ಪೇರೆಂಟ್ಸ್ನ ಜೆನೆಟಿಕ್ ಮಟೀರಿಯಲ್ ಸೇರಿದ್ರೆ ಅವರ ಮಕ್ಕಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಡಬಲ್ ಆಗ್ಬೇಕಿತ್ತು. ಅವರ ಮಕ್ಕಳಲ್ಲಿ ಇನ್ನೂ ಡಬಲ್, ಹೀಗೆ ಆಗ್ತಾ ಹೋಗ್ಬೇಕಿತ್ತು. ಆದ್ರೆ ಹಾಗಾಗೋದಿಲ್ಲ. ಯಾಕೆ? ಈ ದೊಡ್ಡ ಪಜಲ್ಗೆ ಉತ್ತರ ಮಿಯಾಸಿಸ್. ಇದೊಂದು ಸ್ಪೆಷಲ್ ರೀತಿಯ ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆ. ಇದರ ಕೆಲ್ಸ ಏನ್ ಗೊತ್ತಾ? ಲಿಂಗಾಣುಗಳು ಅಂದ್ರೆ ಗ್ಯಾಮೆಟ್ಸ್ಗಳನ್ನ ಉತ್ಪಾದನೆ ಮಾಡುವಾಗ ಪೋಷಕ ಕೋಶದಲ್ಲಿರೋ ಕ್ರೋಮೋಸೋಮ್ಗಳ ಸಂಖ್ಯೆಯನ್ನ ಎಕ್ಸಾಕ್ಟಾಗಿ ಅರ್ಧದಷ್ಟು ಕಡಿಮೆ ಮಾಡೋದು. ಇದರ ಅರ್ಥ
ಮಿಯಾಸಿಸ್ ಪ್ರಕ್ರಿಯೆ ಮುಗಿದ್ಮೇಲೆ ಹುಟ್ಕೊಳ್ಳೋ ಪ್ರತಿಯೊಂದು ಗ್ಯಾಮೆಟ್ನಲ್ಲೂ ನಮ್ಮ ದೇಹದ ಬೇರೆ ಕೋಶಗಳಲ್ಲಿ ಇರೋದಕ್ಕಿಂತ ಸರಿಯಾಗಿ ಅರ್ಧದಷ್ಟು ಡಿಎನ್ಎ ಮತ್ತು ಕ್ರೋಮೋಸೋಮ್ಗಳು ಮಾತ್ರ ಇರ್ತವೆ. ಇದು ಈ ಇಡೀ ಪ್ರಾಸೆಸ್ನಲ್ಲಿ ತುಂಬಾನೇ ಕ್ರಿಟಿಕಲ್ ಆದ ಸ್ಟೆಪ್. ನಂತರ ಫರ್ಟಿಲೈಸೇಷನ್ ಟೈಮ್ನಲ್ಲಿ ಹೀಗೆ ಅರ್ಧಾರ್ಧ ಕ್ರೋಮೋಸೋಮ್ಗಳಿರೋ 2 ಗ್ಯಾಮೆಟ್ಸ್ಗಳು ಒಂದಾದಾಗ ಏನಾಗತ್ತೆ? ಎಕ್ಸಾಕ್ಟ್ಲಿ, ಮೂಲ ಕ್ರೋಮೋಸೋಮ್ಗಳ ಸಂಖ್ಯೆ ಮತ್ತೆ ರೀಸ್ಟೋರ್ ಆಗತ್ತೆ. ಹೀಗೆ ಜನರೇಷನ್ನಿಂದ ಜನರೇಷನ್ಗೆ ಡಿಎನ್ಎ ಪ್ರಮಾಣ ಸ್ಥಿರವಾಗಿ ಉಳಿಯುತ್ತೆ. ವಾವ್! ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಜೀವಿಗಳು ತಮ್ಮ ಸಂತಾನೋತ್ಪತ್ತಿ ತಂತ್ರಗಳನ್ನ ತಾವು ಬದುಕೋ ಪರಿಸರಕ್ಕೆ ತಕ್ಕ ಹಾಗೆ ಎಷ್ಟು ಕ್ಲೆವರ್ ಆಗಿ ಅಡಾಪ್ಟ್ ಮಾಡ್ಕೊಂಡಿವೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಇದೆ. ಮಾನವ ಪುರುಷರಲ್ಲಿ ವೃಷಣಗಳು ಅಂದ್ರೆ ಟೆಸ್ಟಸ್ ದೇಹದ ಹೊಟ್ಟೆಯ ಭಾಗದ ಹೊರಗಡೆ ಯಾಕಿರ್ತವೆ? ಇದ್ರ ಹಿಂದೆ ಒಂದು ದೊಡ್ಡ ಸೈಂಟಿಫಿಕ್ ಕಾರಣ ಇದೆ. ಉತ್ತರ ತುಂಬಾನೇ ಸಿಂಪಲ್. ವೀರ್ಯಾಣುಗಳು ಅಂದ್ರೆ ಸ್ಪರ್ಮ್ ಉತ್ಪಾದನೆ ಆಗೋಕೆ ನಮ್ಮ ದೇಹದ ನಾರ್ಮಲ್ ಟೆಂಪರೇಚರ್ಗಿಂತ ಸ್ವಲ್ಪ ಕಡಿಮೆ ಟೆಂಪರೇಚರ್ ಬೇಕು. ವೃಷಣಗಳು ದೇಹದ ಹೊರಗಡೆ ಇರೋದ್ರಿಂದ ಆ ಕೂಲಾದ ವಾತಾವರಣವನ್ನ ಮೇಂಟೈನ್ ಮಾಡೋಕಾಗುತ್ತೆ. ಆರೋಗ್ಯಕರ ವೀರ್ಯಾಣುಗಳ ಉತ್ಪಾದನೆಗೆ ಇದು ಅತ್ಯಗತ್ಯ. ಈ ಒಂದೇ ಒಂದು ಉದಾಹರಣೆ ಒಂದು ದೊಡ್ಡ ಸತ್ಯವನ್ನ ನಮ್ಗೆ ಹೇಳುತ್ತೆ. ಸಂತಾನೋತ್ಪತ್ತಿ ವ್ಯವಸ್ಥೆ ಎಷ್ಟೇ ಕಾಂಪ್ಲೆಕ್ಸ್ ಆಗಿದ್ರೂ ಸರಿ, ಅದು ಸಕ್ಸೆಸ್ ಆಗ್ಬೇಕಂದ್ರೆ ಅದು ತಾನಿರೋ ಫಿಸಿಕಲ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗಲೇಬೇಕು. ಸರಿ, ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಮುಖ್ಯ ಪಾಯಿಂಟ್ಸ್ಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. 1. ಜೀವವು ಸಿಂಪಲ್ ಕಾಪಿಗಳ ಮೂಲಕ ಅಥವಾ ಹೊಸ ಮಿಕ್ಸ್ಗಳ ಮೂಲಕ ಮುಂದುವರಿಯುತ್ತೆ. 2. ಹೈಡ್ರಾ ಮತ್ತು ಬ್ರಯೋಫಿಲಮ್ನ ಹಾಗೆ ಅಲೈಂಗಿಕ ಸಂತಾನೋತ್ಪತ್ತಿ ತುಂಬಾನೇ ಫಾಸ್ಟ್. 3. ಹೂಗಳಲ್ಲಿರೋ ಹಾಗೆ ಲೈಂಗಿಕ ಸಂತಾನೋತ್ಪತ್ತಿ ವೈವಿಧ್ಯತೆಯನ್ನ ಅಂದ್ರೆ ವೆರೈಟಿಯನ್ನ ಸೃಷ್ಟಿಸುತ್ತೆ. 4. ಕ್ರೋಮೋಸೋಮ್ಗಳ ಸಂಖ್ಯೆಯನ್ನ ಸ್ಥಿರವಾಗಿಡೋಕೆ ಮಿಯಾಸಿಸ್ ಪ್ರೊಸೆಸ್ ಕೀಲಿದ್ದ ಹಾಗೆ. ಮತ್ತು ಕೊನೆಯದಾಗಿ ಪ್ರತಿಯೊಂದು ರೀಪ್ರೊಡಕ್ಟಿವ್ ಸ್ಟ್ರಾಟಜಿಯು ತನ್ನ ಪರಿಸರಕ್ಕೆ ಪರ್ಫೆಕ್ಟ್ ಆಗಿ ಅಡಾಪ್ಟ್ ಆಗಿರುತ್ತೆ. ಒಂದು ಸಿಂಗಲ್ ಸೆಲ್ ತನ್ನನ್ನ ತಾನೇ ವಿಭಜನೆ ಮಾಡ್ಕೊಳ್ಳುವುದರಿಂದ ಹಿಡಿದು ಟೆಂಪರೇಚರ್ಗೆ ಅಡಾಪ್ಟ್ ಆಗೋ ಕಾಂಪ್ಲೆಕ್ಸ್ ಜೀವಿಗಳವರೆಗೂ ಜೀವದ ಈ ವೈವಿಧ್ಯತೆ ಇದೆಯಲ್ಲ, ಅದೇ ಅದರ ಅತಿದೊಡ್ಡ ಶಕ್ತಿ. ಹಾಗಾದ್ರೆ ವಿಕಾಸದ ದೃಷ್ಟಿಯಿಂದ ಅಂದ್ರೆ ಎವಲ್ಯೂಷನ್ನ ಭವಿಷ್ಯಕ್ಕಾಗಿ ಈ ವೆರೈಟಿ ಯಾಕಿಷ್ಟೊಂದು ಮುಖ್ಯ? ಸ್ವಲ್ಪ ಯೋಚನೆ ಮಾಡಿ.